ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿ ವರಿಷ್ಠರು 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ. ಈ ಉಚ್ಚಾಟನೆ ವಿಚಾರವಾಗಿ ಬಿಜೆಪಿ ಮುಖಂಡರಾದಂಥ ದಯಾಸಾಗರ್ ಪಾಟೀಲ್ ಅವರು ಏನಂತ ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಸರಿ, ಶಾಸಕ ಯತ್ನಾಳ್ ಅವರಿಗೆ ಬಿಜೆಪಿ ಶಾಸಕ ಯತ್ನಾಳ್ ಅವರಿಗೆ 6 ವರ್ಷ ಉಚ್ಚಾಟನೆ ಮಾಡಿದ್ದಾರೆ ಬಿಜೆಪಿ ಹೈಕಮಾಂಡ್. ಈ ವಿಚಾರವಾಗಿ ತಮ್ಮ ಪ್ರತಿಕ್ರಿಯೆ? ಇದು ನನ್ನ ಪ್ರಕಾರ ತಪ್ಪು ನಿರ್ಧಾರ ಅಂತ ಅನಿಸುತ್ತೆ. ಯಾಕಂದರೆ ಶಾಸಕ ಯತ್ನಾಳ್ ಮೇಲೆ ಕ್ರಮ ಕೈಗೊಂಡಿರುವಂಥದ್ದು ಇದು ಭಾರತೀಯ ಜನತಾ ಪಕ್ಷ ತಪ್ಪು ನಡೆಗಳನ್ನು ಇಡ್ತಾ ಇದೆ ಎನ್ನುವಂಥದ್ದು ನಿದರ್ಶನ. ಯತ್ನಾಳ್ ಅವರಿಗೆ ಬರೀ ಬಿಜಾಪುರ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಸಮಸ್ತ ಹಿಂದೂ ಏನು ಬೆಂಬಲಿಗರಾಗಲಿ ಬಹಳ ದೊಡ್ಡದಾದಂಥ ಪಡೆ ಇದೆ. ಇದರಿಂದಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಹೊಡೆತ ಬೀಳುತ್ತೆ ಮತ್ತು ಜನಸಾಮಾನ್ಯರಿಗೆ ಒಂದು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರಿಗೆ ಒಂದು ತಪ್ಪು ಸಂದೇಶ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಈ ರಿಸಲ್ಟ್ ಏನಂತ ಸರ್, BSY ಕುಟುಂಬದ ವಿರುದ್ಧ ಮಾತಾಡ್ತಿದ್ರು, ಅದೇ ಕಾರಣ ಆಯ್ತಾ? BSY ಕುಟುಂಬದ ವಿರುದ್ಧ ಮಾತಾಡಲಿಲ್ಲ ಯತ್ನಾಳರು. ಯತ್ನಾಳ್ ಪಾಟೀಲ್ ಅವರು ಮಾತಾಡಿರುವಂಥದ್ದು ಒಂದು ಭ್ರಷ್ಟಾಚಾರ ಮುಕ್ತವಾದಂತಹ BJP ನಿರ್ಮಾಣ ಆಗಬೇಕು, ಕುಟುಂಬ ರಾಜಕಾರಣದಿಂದ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತದಂತೆ ಒಂದು ವ್ಯಕ್ತಿಗತ ರಾಜಕಾರಣ, ಕುಟುಂಬ ರಾಜಕಾರಣ ಇರಬಾರ್ದು ಅನ್ನುವಂಥದ್ರ ವಿರುದ್ಧ ಅವರು ಮಾತಾಡ್ತಾ ಇದ್ದರು. ಇದುವೇ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ. ನಾವಾದರೂ ಅದನ್ನೇ ಕಲ್ಕೋತ ಬಂದೀವಿ. ಕಳೆದ 20-25 ವರ್ಷದಿಂದ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ನಿಷ್ಠಾವಂತ ಕಾರ್ಯಕರ್ತನಾಗಿ 2-3 ಬಾರಿ ಜಿಲ್ಲಾ ಉಪಾಧ್ಯಕ್ಷನಾಗಿ ಇಂಡಿ ಮತಕ್ಷೇತ್ರದಲ್ಲಿ 2018ರಲ್ಲಿ MLA ಸ್ಪರ್ಧೆ ಮಾಡಿಬಿಟ್ಟು ನಾವು ಕೊಡ್ತಿರುವಂಥ ಜನರಿಗೆ ಸಂದೇಶ ಅಂದರೆ ನಮಗೆ ಮೊದಲು ದೇಶ, ಆಮೇಲೆ ಧರ್ಮ, ಆಮೇಲೆ ಪಕ್ಷ, ನಮ್ಮ ಪಕ್ಷದ ಸಿದ್ಧಾಂತಗಳು. ಭಾರತೀಯ ಜನತಾ ಪಕ್ಷ ಅಂದರೆ ಕಾರ್ಯಕರ್ತರ ಪಕ್ಷ. ಕಾರ್ಯಕರ್ತರೇ ಭಾರತೀಯ ಜನತಾ ಪಕ್ಷದ ಬಂಡವಾಳ, ಹಿಂದುತ್ವವೇ ಭಾರತೀಯ ಜನತಾ ಪಕ್ಷದ ಬಂಡವಾಳ, ಭ್ರಷ್ಟಾಚಾರ ರಹಿತ ಆಡಳಿತವೇ ಭಾರತೀಯ ಜನತಾ ಪಕ್ಷದ ಬಂಡವಾಳ. ಇದರ ಬಗ್ಗೆ ಮಾತಾಡಿದ್ದು ಬಸನಗೌಡ ಯತ್ನಾಳ್ ಪಾಟೀಲ್ ಅವರು ತಪ್ಪು ಮಾಡಿದ್ದಾರೆ ಅಂತಂದರೆ ಹಾಗಾದರೆ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳು ಎಲ್ಲಿ ಹೋದವು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಒಂದು ನೈತಿಕತೆ ಉಳಿಬೇಕಲ್ಲ. ಈಗ ನಾನು ಆಗಲೇ ಹೇಳ್ದಂಗೆ ನಾವು ಹಿಂದೆ ಜವಾಹರ್ಲಾಲ್ ನೆಹರು ಆದ ತಕ್ಷಣ ಇಂದಿರಾ ಗಾಂಧಿ ಆದ ತಕ್ಷಣ ರಾಜೀವ್ ಗಾಂಧಿ ಆದ ತಕ್ಷಣ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಒಂದು ಮಂತ್ರಿದ ಪಕ್ಷ ಕಾಂಗ್ರೆಸ್ ಅಂತ ನಾವು ಬೈತಾ ಇದ್ವಿ. ಇಲ್ಲೇ ಇದೆ ನಮ್ಮ ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪನವರೇ ಬೈತಿದ್ರು ಅಪ್ಪ ಮಕ್ಕಳ ಪಕ್ಷ ಅಂತ JDSಗೆ. ಮತ್ತು ಹಾಗಾದರೆ ನಮ್ದೇನು ಉಳಿತು? ನಮ್ಗೆ ಯಾವ ನೈತಿಕತೆ ಉಳಿಬೇಕು? ನಾವೇನಂತ ಜನರ ಹತ್ರ ಹೋಗ್ಬೇಕು ನಾಳೆ ಎನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಅದನ್ನು ಪ್ರಶ್ನೆ ಮಾಡಿರುವಂಥದ್ದೇ ಇವತ್ತು ಭಾರತೀಯ ಜನತಾ ಪಕ್ಷದಿಂದ ಬಸನಗೌಡನ ಉಚ್ಚಾಟನೆ ಮಾಡಿರುವಂಥದ್ದಾಗಿದ್ದರೆ ಅದು ತಪ್ಪು. ಇದು ಯಾವುದೋ ಷಡ್ಯಂತ್ರದಿಂದ ಆಗಿದೆ, ಯಾವುದೋ ಒತ್ತಡದಿಂದ ಆಗಿದೆ, ತಪ್ಪು ಸಂದೇಶದಿಂದ ಆಗಿದೆ ಅಂತೇಳಿ ನನ್ನ ಅಭಿಪ್ರಾಯ. ಈ ವಿಚಾರವಾಗಿ ಮುಂದಿನ ತಮ್ಮ ನಿರ್ಣಯ ಏನಾಗಿದೆ? ನಮ್ಮ ನಿರ್ಣಯ, ನಾವು ಭಾರತೀಯ ಜನತಾ ಪಕ್ಷಕ್ಕೆ 20 ವರ್ಷ ಕೆಲಸ ಮಾಡೀವಿ. ನಾವು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಕ್ಕೆ ನಾವು ಯಾವಾಗಲೂ ಬದ್ಧರಾಗಿರ್ತೀವಿ. ಅದೇ ಸಿದ್ಧಾಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು, ಅದೇ ಸಿದ್ಧಾಂತ. ಮೊದಲು ದೇಶ, ಧರ್ಮ, ಅದೇ ಸಿದ್ಧಾಂತ. ಇವತ್ತು ಬಸನಗೌಡರು ಇವತ್ತು ನಾಳೆ ಬರ್ತಾರೆ. ನಾವೆಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರೇನು ಮುಂದಿನ ನಿರ್ಧಾರ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿಬಿಟ್ಟು ನಾವು ಇದು ಮಾಡ್ತೀವಿ. ಶಾಸಕ ಯತ್ನಾಳ್ ಅವ್ರ ನಿರ್ಧಾರಕ್ಕೆ ತಾವು ಬದ್ಧರಾಗಿರ್ತೀವಿ. ಶಾಸಕ ಯತ್ನಾಳ್ ಅವ್ರ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ಪಕ್ಷಕ್ಕಿಂತ ವ್ಯಕ್ತಿಯ ನಿರ್ಧಾರ ಇಲ್ಲ. ಇದು ಪಕ್ಷ ಮತ್ತು ವ್ಯಕ್ತಿ ಅಲ್ಲ, ಸಿದ್ಧಾಂತ ಅನ್ನೋದ್ರ ಪ್ರಶ್ನೆ ಉದ್ಭವ ಆಗುತ್ತೆ. ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಏನು, ಮೂಲ ಸಿದ್ಧಾಂತ ಏನು, ಅದ್ರ ಪರವಾಗಿ ಮಾತಾಡೋದಕ್ಕೆ ಇವತ್ತು ಬಸನಗೌಡರು ಉಚ್ಚಾಟನೆ ಮಾಡಿದ್ದಾರೆ. ಈ ಉಚ್ಚಾಟನೆ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಹೊರತಾಗಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ನಾನು ಮಾತಾಡೋಂಗಿಲ್ಲ. ಭಾರತೀಯ ಜನತಾ ಪಕ್ಷ ಏನು ನಿರ್ಣಯ ಕೈಗೊಂಡಿದೆ ಯಾವುದೋ ಒತ್ತಡದಿಂದ, ಸಿದ್ಧಾಂತದಿಂದ, ಅದರ ವಿರುದ್ಧ ನಮ್ಮದು ಪ್ರತಿಭಟನೆ ಅಷ್ಟೇ. ನಾವು ಯಾವತ್ತಿದ್ರೂ ಭಾರತೀಯ ಜನತಾ ಪಕ್ಷ ಸಿದ್ಧಾಂತಗಳ ಬದ್ಧರಾಗಿದ್ದೀವಿ. ಅದಕ್ಕೆ ಈ ಮಾಡಿರುವಂತಹ ಈ ಒಂದು ಉಚ್ಚಾಟನೆಯನ್ನು ಮರುಪರಿಶೀಲನೆ ಮಾಡಬೇಕು. ಈ ಒಂದು ಆಗಿರುವಂತಹ ಅಚಾತುರ್ಯವನ್ನು ಇದು ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕೊಂಡಂಗೆ. ಮೊದಲೇ ಉತ್ತರ ಕರ್ನಾಟಕದಾಗ ಹಿಂದುತ್ವದ ಒಂದು ದೊಡ್ಡ ಲೀಡರ್ಗಳು ಯಾರೂ ಇರಲಿಲ್ಲ, ಇಡೀ ರಾಜ್ಯದಲ್ಲಿ ಇರಲಿಲ್ಲ. ಅಂಥದ್ರಾಗ ಒಂದು ದೊಡ್ಡ ಲೀಡರಾಗಿ ಒಂದು ದೊಡ್ಡ ವೋಟ್ ಬ್ಯಾಂಕ್ ನಿರ್ಮಾಣ ಮಾಡಿರುವಂಥ ಶ್ರೇಯಸ್ಸು ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಸಲ್ತೈತಿ. ಮತ್ತು ಅಂಥ ವೋಟ್ ಬ್ಯಾಂಕ್ ನಾವು ಕಳ್ಕೊಳ್ಳೋದು ಆಗ್ಬಾರ್ದು. ನಮ್ಮಲ್ಲೇ ನಾವು ಇಂಥ ಇದು ಆಗುವಂಥ ವ್ಯವಸ್ಥೆ ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಕಷ್ಟ ಆಗ್ತದೆ ಮುಂದಿನ ದಿನಮಾನಗಳಲ್ಲಿ ಅಧಿಕಾರ ಹಿಡಿಯುವಂಥದ್ದು. ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರ ಹಿಡಿಬೇಕು, ಬಸನಗೌಡ ಯತ್ನಾಳ್ ನೇತೃತ್ವ ಇರಬೇಕು, ಹಿಂದುತ್ವದ ಪರವಾಗಿರುವಂಥ ನಾಯಕ ಬೇಕು ಅನ್ನುವಂಥದ್ದು ನಮ್ಮ ಆಸೆ. ಇದು ಏನು BJP ಮುಖಂಡರಾದಂಥ ದಯಾಸಾಗರ್ ಪಾಟೀಲ್ ಅವರ ಮಾತು ಕೂಡ ಆಗಿರುವಂಥದ್ದು. ಕ್ಯಾಮರಾಮನ್ ಸುರೇಶ್ ಚಿನ್ಗುಂಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ TV, ವಿಜಯಪುರ.